ದುರ್ಗಾದೇವಿ ಲಕ್ಷ್ಮಿಯಾಗಿರೋದನ್ನು ತಾವೆಲ್ಲಾದರೂ ಕೇಳಿದಿರಾ, ನೋಡಿದಿರಾ? ಇವತ್ತು ತೋರಿಸ್ತೀನಿ ಬನ್ನಿ. ಇದು 750 ವರ್ಷದ ಹಿಂದೆ ರಾಜ ಮಹಾರಾಜರಿಂದ ಈ ಜಾಗದಲ್ಲಿ ಪೂಜೆ ನಡೀತಾ ಇತ್ತು. ಅಮ್ಮನವರ ಸೇವಕನಾಗಿ, ಭಂಟನಾಗಿ ದೂತರಾಯ ಸ್ವಾಮಿಯನ್ನು ನಾವು ಕಾಣ್ತೀವಿ. ಜಾಗದ ವಿಚಾರನ ನನಗಿರ್ಲಿ, ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಮಾಡ್ಕೊಡ್ತಾರೆ. ನೋಡಿ ಜವಾಬ್ದಾರಿ ನನಗಿರ್ಲಿ, ನಾನು ಮಾಡ್ಕೊಡ್ತೀನಿ. ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಶ್ರೀ ಕ್ಷೇತ್ರ ಮಹಾಲಕ್ಷ್ಮಿ ಮದ್ದರಲಕ್ಕಮ್ಮ ದೇವಿಯರ ದೇವಸ್ಥಾನ. ಇಲ್ಲಿಗೆ ಬೇಡಿ ಬಂದ ಭಕ್ತರ ಇಷ್ಟಾರ್ಥ ಸಿದ್ಧಿಸುವಂತಹ ಶ್ರೀ ಕ್ಷೇತ್ರ. ಜಯ ಜಯ ದುರ್ಗೆ, ಜಯ ಜಯ ದುರ್ಗೆ, ದುರ್ಗಾದೇವಿ ಶರಣಂ. ಜಯ ಜಯ ದುರ್ಗೆ, ಜಯ ಜಯ ದುರ್ಗೆ, ದುರ್ಗಾದೇವಿ ಶರಣಂ. ಹಾಯ್, ಹೆಲೋ, ನಮಸ್ಕಾರ. ದುರ್ಗಾದೇವಿ ಲಕ್ಷ್ಮಿಯಾಗಿರೋದನ್ನು ತಾವೆಲ್ಲಾದರೂ ಕೇಳಿದಿರಾ, ನೋಡಿದಿರಾ? ಇವತ್ತು ತೋರಿಸ್ತೀನಿ ಬನ್ನಿ. ಚಿಕ್ಕನಾಯಕನಹಳ್ಳಿಯ ಶ್ರೀ ಮಹಾಲಕ್ಷ್ಮಿ ಮದ್ದರಲಕ್ಕಮ್ಮ ದೇವಿ ಹಾಗೂ ಧೂತರಾಯ ಸ್ವಾಮಿಯ ಸನ್ನಿಧಿಯಲ್ಲಿದ್ದೀವಿ. ವೆಲ್ಕಮ್ ಟು ಟೆಂಪಲ್ ರನ್. ಕಲ್ಪತರು ನಾಡಿನ ಮಹಾಲಕ್ಷ್ಮಿ ನೀನಮ್ಮ, ಶುಕ್ರವಾರ ಬಾಗಿಲ ಸರ್ವೇಶ್ವರಿ ಕೇಳಮ್ಮ. ಜೋಗುಳ ನಿನಗೆ ಉಸಿರಿಂದ ತಾಯಿ ಸರ್ವೇಶ್ವರಿ ಮಹಾಲಕ್ಷ್ಮಿ ಮದ್ದಾರಲಕ್ಕಮ್ಮ ನಿಲೆಯಾದ ಪುಣ್ಯ ಭೂಮಿಯನ್ನು ಕಂಡಿರಲು ಸ್ವರ್ಗವೇ ಬಂತು ಕಣ್ಣೆದುರು. ಸಾಮಾನ್ಯವಾಗಿ ನಾವು ದೇವಿ ಅಂತಿದ್ದಾಗೆ ಆಕೆಗೆ ಬಹಳ ವಿಜೃಂಭಣೆಯಿಂದ ಫೆಸ್ಟಿವಲ್ಸ್ ಇರ್ಬೋದು ಅಥವಾ ಸಾಕಷ್ಟು ಪೂಜೆ ಪುನಸ್ಕಾರಗಳಿರ್ಬೋದು, ಇದನ್ನೆಲ್ಲ ಕೇಳೇ ಇರ್ತೀವಿ. ಆದರೆ ಈ ದೇವಿಯ ವಿಶೇಷತೆ ಬಗ್ಗೆ, ಇನ್ನು ಇಲ್ಲಿನ ಒಂದು ವಿಶೇಷವಾದಂಥ ಪೂಜೆ ಬಗ್ಗೆ, ಇಲ್ಲಿನ ಪ್ರಧಾನ ಅರ್ಚಕರು ಅನ್ನೋದಕ್ಕಿಂತ ಇವ್ರನ್ನ ಮುಖ್ಯಸ್ಥರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇವತ್ತು ನಮ್ಮ ಜೊತೆ ಲಕ್ಷ್ಮೀಶ್ ಅವರಿದ್ದಾರೆ. ನಮಸ್ಕಾರ. ನಮಸ್ತೆ. ನಮಸ್ತೆ. ಈಗ ಅಮ್ಮನವ್ರ ದೇವಸ್ಥಾನ ಅಂತಿದ್ದಾಗೆ ಅಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ, ಅಥವಾ ನಾವೇನು ಹೇಳ್ತೀವಿ ಅಂದರೆ ಏನೋ ಒಂದು ಆ ಒಂದು ಪವರ್ ಅಂತ ನಾವೇನು ಕರಿತೀವಿ. ಸೊ ಆ ಒಂದು ವೈಬ್ರೇಷನ್ ನಮಗೆ ಫೀಲ್ ಆಗುವಂಥದ್ದು ಜನರಲಿ ಯಾವುದೇ ಒಂದು ಅಮ್ಮನವ್ರ ದೇವಸ್ಥಾನಕ್ಕೆ ಹೋದಾಗ. ಈ ತಾಯಿ ಇಲ್ಲಿ ನೆಲೆಸಿದ್ದು ಹೇಗೆ? ಕಲ್ಪತರುನಾಡು ತುಮಕೂರು ಜಿಲ್ಲೆ, ಈ ಚಿಕ್ಕನಾಯಕನಹಳ್ಳಿ ಪಟ್ಟಣ ಬಹಳ ಪ್ರಾಚೀನವಾದಂಥ ಇತಿಹಾಸ ಹೊಂದಿರುವಂತಹ ಊರಾಗಿದೆ. ಈ ಒಂದು ಪ್ರದೇಶವನ್ನು ವಿಜಯನಗರ ಸಂಸ್ಥಾನ ಅಥವಾ ಏನು ವಿಜಯನಗರ ಸಾಮ್ರಾಜ್ಯ ಅಂತ ಏನು ಕರಿತೀವಿ, ಆ ವಿಜಯನಗರದ ಸಾಮ್ರಾಜ್ಯದ ಅರಸರು ಕೂಡ ಇವರ ಆಳ್ವಿಕೆಗೆ ಚಿಕ್ಕನಾಯಕನಹಳ್ಳಿ ಒಳಪಟ್ಟಿತ್ತು. ಅದೇ ರೀತಿ ಮೈಸೂರು ಪ್ರಾಂತ್ಯಕ್ಕೂ ಕೂಡ ಚಿಕ್ಕನಾಯಕನಹಳ್ಳಿ ಪ್ರಾಂತ್ಯ ಒಳಪಟ್ಟಿತ್ತು. ಅಂತಹ ಸಂದರ್ಭದಲ್ಲಿ ಇಲ್ಲಿ ಏನು ರಾಜರಿಂದ ಪೂಜೆಗೊಳಗಾದಂತಹ ದೇವಿ ಈ ಅಮ್ಮನವರು ಮಹಾಲಕ್ಷ್ಮಿ ಮದ್ದರಲಕ್ಕಮ್ಮನವರು. ಇಲ್ಲಿ ಸರಿಸುಮಾರು 750 ವರ್ಷಗಳ ಇತಿಹಾಸವನ್ನು ಈ ಶಕ್ತಿ ಸಾನ್ನಿಧ್ಯಕ್ಕೆ ನಾವು ತಿಳ್ಕೊಬೋದು. 750 ವರ್ಷದ ಇತಿಹಾಸ ಅಂತಂದರೆ ಅಫ್ಕೋರ್ಸ್ ನಮಗೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ. ಹಾಗಿದ್ರೆ ಈ ದೇವಿ ಅವಾಗ್ಲಿಂದನೂ ಇಲ್ಲೇ ನೆಲೆಸಿದ್ಲ, ಅಥವಾ ಇದು ಉದ್ಭವ ಆಗಿದ್ದ, ಅಥವಾ ಪ್ರತಿಷ್ಠಾಪನೆ ಮಾಡಿದ್ದ, ಹೇಗೆ? ಇಲ್ಲ, ಇದು 750 ವರ್ಷದ ಹಿಂದೆ ರಾಜ ಮಹಾರಾಜರಿಂದ ಈ ಜಾಗದಲ್ಲಿ ಪೂಜೆ ನಡೀತಾ ಇತ್ತು. ಆದರೆ ಬೇರೆ ನಾಮಾಂಕಿತದಲ್ಲಿ ಪೂಜೆ ನಡೀತಿದೆ. ದುರ್ಗಾ ಸ್ವರೂಪದಲ್ಲಿ ಇಲ್ಲಿ ದೇವಿಯನ್ನು ಆರಾಧನೆ ಮಾಡ್ಕೊಂಡು ಬರೋ ಪದ್ಧತಿ ಇತ್ತು. ಈಕೆ ದುರ್ಗೆ ಅಂತ ಫಸ್ಟ್ ಮೊದಲು ದುರ್ಗಾ ಸ್ವರೂಪದಲ್ಲಿ ದೇವಿಯನ್ನು ಆರಾಧನೆ ಮಾಡಿದಂಥದ್ದು.
ಜನಪದರ ಬಾಯಿಂದ ದಂತಕಥೆಗಳ ಮುಖಾಂತರ ಬಾಯಿಂದ ಬಾಯಿಗೆ ಗೊತ್ತಾಗಿರುವಂಥ ವಿಷಯ. ರಾಜರ ಆಳ್ವಿಕೆಯಲ್ಲಿ ದೇವಸ್ಥಾನ ಒಂದು ಅರಸುತ್ತಿಗೆ ಮುಕ್ತಾಯ ನಂತರದಲ್ಲಿ ಒಂದು ದೇವಸ್ಥಾನ ಭೂಮಿಯಲ್ಲಿ ಮುಚ್ಚೋಯ್ತು. ಎರಡನೇದು, ನಮ್ಮ ಪೂರ್ವಿಕರು ತದನಂತರದಲ್ಲಿ ಇಲ್ಲಿ ದೇವಿಯನ್ನು ಆರಾಧನೆ ಮಾಡ್ಕೊಂಡು ಬಂದಿದ್ರು. ಕೆಲವು ಕಾರಣಾಂತರಗಳಿಂದ ಅವರು ಈ ಪ್ರದೇಶವನ್ನು ಬಿಡಬೇಕಾಯಿತು. ಅಂಥ ಸಂದರ್ಭದಲ್ಲಿ ಕೂಡ ಈ ದೇವಸ್ಥಾನ ಬಿದ್ದೋಯ್ತು. ನಮ್ಮ ತಾತ ನಿರ್ವಾಣಯ್ಯ ಅಂತ ಅವರು ಇದನ್ನ ದೇವಸ್ಥಾನ ಮಾಡಬೇಕಂತ ಅವರು ತುಂಬ ಪ್ರಯತ್ನ ಪಟ್ಟರು. ಅವರಿಗೆ ಕಾರಣಾಂತರಗಳಿಂದ ಅದು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಮೇಲೆ ನಮ್ಮ ತಂದೆ ಮತ್ತು ಅವರ ಅಣ್ಣ ತಮ್ಮಂದಿರು ಎಲ್ಲ ಸೇರಿಕೊಂಡು ಈ ದೇವಸ್ಥಾನ ಮಾಡಬೇಕು ಅಂತ ತುಂಬ ಶ್ರದ್ಧೆ ವಹಿಸಿ ಮಾಡಿದ್ರು. ಇದೇ ಜಾಗದಲ್ಲೇ ಅದು ನೀವು ಮುಚ್ಚೋಗಿದ್ದ ಜಾಗದಲ್ಲಿ ಇದೊಂದು ಜಾಗೃತ ಸ್ಥಳವಾಗಿ ಇತ್ತು. ಯಾರೇ ಕೂಡ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ವಿಶೇಷ ಅನುಭವ ಆಗ್ತಾ ಇತ್ತು. ಯಾವ ಥರ ವಿಶೇಷ ಅನುಭವ ಅಂದರೆ, ಇದು ದುರ್ಗಾ ಸ್ವರೂಪದಲ್ಲಿ ರಾಜರ ಕಾಲದಲ್ಲಿ ಆಳ್ವಿಕೆ ಆಗಿದ್ದು, ಇಲ್ಲಿ ಹೋದ್ರೆ ಏನಾಗ್ಬಿಡುತ್ತೋ ಏನೋ ಅಂತ ಒಂದು ಭಯದ ವಾತಾವರಣದಲ್ಲಿ ಇಲ್ಲಿ ಯಾರು ಕೂಡ ಪ್ರವೇಶ ಮಾಡ್ತಿರ್ಲಿಲ್ಲ. ಮತ್ತೆ ಇಲ್ಲಿ ಇದೆಲ್ಲ ಕೋಟೆ ಆಗಿತ್ತು ಮೊದಲು. ನೋಡಿ, ಇದೆಲ್ಲ ಕೋಟೆ ಜಾಗದಲ್ಲಿ ಎಲ್ಲರೂ ಕೂಡ ಮನೆ ಕಟ್ಕೊಂಡಿದ್ದಾರೆ. ಅದು ಈ ಜಾಗಕ್ಕೆ ಯಾರೂ ಕೂಡ ಅತಿಕ್ರಮಣ ಪ್ರವೇಶ ಮಾಡ್ಲಿಕ್ಕೆ ಆಗಿಲ್ಲ. ಹಾಗಾಗಿ ಇದು ಖಾಲಿ ಜಾಗ ಹಾಗೆ ಬಿದ್ದಿತ್ತು. ಅದ ತದನಂತರದಲ್ಲಿ ಇದರ ಇರುವಿಕೆ ನಮ್ಮ ಪೂರ್ವಜರು ಅಥವಾ ನಮ್ಮ ಕುಟುಂಬಸ್ಥರು ಇದಕ್ಕೆ ಜೀರ್ಣೋದ್ಧಾರ ಆಗಬೇಕು, ಇಲ್ಲೊಂದು ಶಕ್ತಿ ಸಾನ್ನಿಧ್ಯ ಇದೆ, ಅದನ್ನ ಜನಕ್ಕೆ ಗೊತ್ತಾಗಬೇಕು, ಇಲ್ಲಿಂದ ಬಂದಂಥವ್ರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದು ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೊಂಡಿದ್ದಂಥದ್ದು. ಓಕೆ, ಎಷ್ಟು ವರ್ಷದ ಮುಂಚೆ ಇದು ಜೀರ್ಣೋದ್ಧಾರ ಆಗಿತ್ತು? 30 ವರ್ಷ ಆಯಿತು ಇದು ಜೀರ್ಣೋದ್ಧಾರ. ಈಗ 30 ವರ್ಷ ಆಗಿದೆ. 30 ವರ್ಷ ಆಗಿದೆ. ಇಲ್ಲಿ ನಿಮಗೆ ಸಾಮಾನ್ಯವಾಗಿ 2 ರೀತಿಯ ಶಕ್ತಿ ಸಾನ್ನಿಧ್ಯ ಇಲ್ಲಿರುವಂಥದ್ದು. ಒಂದು, ಪೂರ್ವಿಕವಾಗಿ ರಾಜ ಮಹಾರಾಜರಿಂದ ಪೂಜೆಗೊಳಗಾದ ದೇವಿ ದುರ್ಗಾ ಸ್ವರೂಪದಲ್ಲಿದ್ದಂಥದ್ದು. ಮತ್ತು ನಮ್ಮ ಪೂರ್ವಜರು ಪೂಜೆ ಮಾಡಿದ್ದು ಲಕ್ಷ್ಮಿ. ಇಲ್ಲಿ ದುರ್ಗೆ ಮತ್ತು ಲಕ್ಷ್ಮಿಯ ಸಾನ್ನಿಧ್ಯ ಎರಡನ್ನೂ ಕೂಡ 2 ಶಕ್ತಿ ಸಾನ್ನಿಧ್ಯ ನಮಗೆ ಅನುಭವ ಆಗ್ತದೆ. ಈಗ ನಾವು ಸಾಮಾನ್ಯವಾಗಿ ನೀವು ಕೇಳಿದಂಥ ಪ್ರಶ್ನೆಗೆ ಹೇಗೆ ಇಲ್ಲಿ ವೈಬ್ರೇಷನ್ ಗೊತ್ತಾಗ್ತದೆ, ಹೇಗೆ ನಿಮಗೆ ಪಾಸಿಟಿವ್ ಅನುಭವ ಆಗ್ತದೆ ಅಂದರೆ, ಈ ಜಗತ್ತು ಸೃಷ್ಟಿಯಾಗಿರುವಂಥದ್ದು ಅಥವಾ ಈ ಭೂಮಂಡಲ ಸೃಷ್ಟಿಯಾಗಿರುವಂಥದ್ದು 5 ಪಂಚಭೂತ ತತ್ವದಲ್ಲಿ ಪೃಥ್ವಿ, ಆಕಾಶ ಮತ್ತು ವಾಯು, ಅಗ್ನಿ, ಈ ಥರ 5 ತತ್ವದಲ್ಲಿ ದೇವಿಯನ್ನು ನಾವಿಲ್ಲಿ 5 ದುರ್ಗೆಯರ ಸ್ವರೂಪದಲ್ಲಿ ಜಲದುರ್ಗೆ, ಅಗ್ನಿದುರ್ಗೆ, ವಾಯುದುರ್ಗೆ, ಭೂದುರ್ಗೆ, ಆಕಾಶದುರ್ಗೆ, ಈ 5 ತತ್ವದಲ್ಲಿ ಆ ಕನೆಕ್ಟಿವಿಟಿ ಮುಖಾಂತರವಾಗಿ ದೇವಿಯನ್ನು ಇಲ್ಲಿ ನಾವು ಆರಾಧನೆ ಮಾಡ್ಕೊಂಡು ಬರ್ತೀವಿ. ಅಂಥ ಸಂದರ್ಭದಲ್ಲಿ ಅದು 5 ದೀಪಗಳ ಸ್ವರೂಪದಲ್ಲಿ ನೀವು ನೋಡ್ತಾ ಇದ್ದೀರಿ. ಅಮ್ಮನವರ ಏನು ಗರ್ಭಗುಡಿ ಅಂತ ಕರಿತಿದ್ದಾರೆ, ಆ ಗರ್ಭಗುಡಿಯಲ್ಲಿ ಸಾವಿರಾರು ದೀಪಗಳು ಪ್ರಜ್ವಲ ಮಾಡ್ತದೆ. ಅಲ್ಲಿ ಏನಾಗ್ತದೆ, ಏನು ಪ್ರಕೃತಿಯಲ್ಲಿರುವಂತಹ ಒಂದು ಎನರ್ಜಿಯನ್ನು ನಮ್ಮ ಸುತ್ತಮುತ್ತ ಇರುವಂತಹ ಪ್ರೋಟಾನ್, ಎಲೆಕ್ಟ್ರಾನ್ ಮತ್ತು ನ್ಯೂಟ್ರಾನನ್ನು ಆ ದೀಪದಲ್ಲಿರುವಂತಹ ಒಂದು ಬೆಳಕಿನ ತರಂಗಗಳ ಮುಖಾಂತರ ಅಮ್ಮನವರ ಏನು ವಿಗ್ರಹಗಳ ಮೇಲೆ ಬಿದ್ದು ಅದು ನಮ್ಮ ಮೇಲೆ ಪ್ರತಿಫಲನ ಮಾಡ್ತದೆ. ಅಂಥ ಸಂದರ್ಭದಲ್ಲಿ ಇಲ್ಲಿ ಯಾರು ಬಂದು ದೇವಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ ಅವರಿಗೆ ಆ ಒಂದು ಧನಾತ್ಮಕ ಶಕ್ತಿ ಉಂಟಾಗುತ್ತೆ ಅನ್ನುವಂಥದ್ದು ನಮ್ಮ ಒಂದು ಪೂರ್ವಿಕವಾಗಿ ನಡ್ಕೊಂಬಂದಿರುವಂಥ ಒಂದು ಕಲ್ಪನೆ ಆಗಿರುತ್ತೆ. ಈ ಅಮ್ಮನವರ ವಿಗ್ರಹ ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಸೊ ಇದನ್ನು ಒಬ್ಬ ವಿಶೇಷವಾದಂಥ ವ್ಯಕ್ತಿ ಇಲ್ಲಿ ಸಮರ್ಪಣೆ ಮಾಡಿದ್ದು ಅಂತ ನಾವು ಕೇಳಿದ್ವಿ. ತಾವು ಹೇಳ್ಬೋದಾ? ಹೌದು, ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ವಿಶೇಷವಾಗಿ ಇಲ್ಲಿಗೆ ಸುಮಾರು 30 ವರ್ಷದ ಹಿಂದೆ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋ ಸಂದರ್ಭದಲ್ಲಿ ನಮ್ಮ ತಂದೆಯವರು ಮತ್ತು ನಮ್ಮ ಚಿಕ್ಕಪ್ಪ ಅವರೆಲ್ಲ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಅಲ್ಲಿ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ಅಮ್ಮನವರು ಇದ್ದಾರೆ. ಹಾಗಾಗಿ ಒಂದು ವಿಗ್ರಹವನ್ನು ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ತಮ್ಮ ಕೈಯಿಂದನೇ ನಮ್ಮ ಕುಟುಂಬಸ್ಥರಿಗೆ ನೀಡಿರುವಂಥದ್ದು ಬಹಳ ವಿಶೇಷ. ಅವ್ರು ಹೇಳಿದ್ರು, ಈ ದೇವರಿಗೆ ನಿಮ್ಮ ಗ್ರಾಮೀಣ ಭಾಗದಲ್ಲಿ ಮಾಡೋ ರೀತಿ ಯಾವುದೇ ಬಲಿ ಸೇವೆಯನ್ನು ಮಾಡಬೇಡಿ, ಸಾತ್ವಿಕ ರೀತಿಯಲ್ಲಿ ಪೂಜೆ ಮಾಡ್ಕೊಂಡು ನಡೆಸ್ಕೊಂಡು ಹೋಗಿ, ನಿಮಗೆ ನಿಮ್ಮ ಕುಟುಂಬಕ್ಕೆ ಮತ್ತು ನಿಮ್ಮ ಗ್ರಾಮಕ್ಕೆ ಯಾರು ನಂಬಿ ಇಲ್ಲಿಗೆ ಬರ್ತಾರೆ ಅವ್ರಿಗೆಲ್ರಿಗೂ ಕೂಡ ಅಭಯವನ್ನು ನೀಡ್ತಾಳೆ ದೇವಿ, ಅವರ ಕಷ್ಟಗಳನ್ನು ನಿಗ್ರಹ ಮಾಡ್ತಾಳೆ, ಅವ್ರ ಇಷ್ಟಾರ್ಥಗಳಿಗೆ ಅನುಗ್ರಹ ಮಾಡ್ತಾಳೆ ಅಂತ ಹೇಳಿ ವಾಗ್ದಾನ ಮಾಡಿ ಕೊಟ್ಟಿರುವಂಥದ್ದು ಆ ಉತ್ಸವ ಮೂರ್ತಿಯನ್ನು ನಾವು ನೋಡ್ತೇವೆ ಇಲ್ಲಿ. ಈ ಅಮ್ಮನವ್ರಿಗೆ ನವರಾತ್ರಿಲೆಲ್ಲ ಅಂತೂ ತುಂಬ ವಿಶೇಷವಾದಂಥ ಉತ್ಸವಗಳು ನಡೆಯುತ್ತೆ. ಹಾಗಿದ್ದಲ್ಲಿ ಭಕ್ತಾದಿಗಳು ಅವರ ಇಚ್ಛೆಯಿಂದ ಏನಾದರೂ ಇಂಥದ್ದೇ ಉತ್ಸವಗಳು ಮಾಡಿಸ್ಬೇಕು ಅಂತ ಬರ್ತಾರಾ ಇಲ್ಲಿ, ಅಥವಾ ಇಲ್ಲಿನ ಉತ್ಸವಗಳಲ್ಲಿ ಅವರನ್ನವರೇ ತೊಡಗಿಸ್ಕೊಂಡು ಅದನ್ನು ಕಂಟಿನ್ಯೂ ಮಾಡ್ತಾರಾ? ಇಲ್ಲಿ ಅಮ್ಮನವರ ಕ್ಷೇತ್ರದಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಈಗ ಯಾರಾದರೂ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಯಾರಾದರೂ ಎಲೆ ವ್ಯಾಪಾರಿಗಳು ಇರ್ತಾರೆ, ಅವರು ಬರ್ತಾರೆ, ನನಗಿವತ್ತು ಎಲೆ ಚೆನ್ನಾಗಿ ವ್ಯಾಪಾರ ಆದರೆ ನಾನು ಎಲೆ ಅಲಂಕಾರ ಮಾಡ್ತೀನಿ ಅಂತ ಆಯ್ಕೆ ಮಾಡ್ಕೊಳ್ತಾರೆ. ಅಡಿಕೆ ವ್ಯಾಪಾರಸ್ಥರು ಇರ್ತಾರೆ, ಅಡಿಕೆ ವ್ಯಾಪಾರಸ್ಥರು ಬಂದಾಗ ಈ ವರ್ಷ ನನಗೆ ಅಡಿಕೆಗೆ ಒಳ್ಳೆ ಬೆಲೆ ಬಂದರೆ ಅಡಿಕೆಯಲ್ಲಿ ಅಲಂಕಾರ ಮಾಡ್ತೀನಿ. ಅದೇ ರೀತಿ ಕೊಬ್ಬರಿ ಈ ಥರ ಈ ಭಾಗದಲ್ಲಿ ಏನೆಲ್ಲ ಸಿಗುತ್ತೆ ಅದರಲ್ಲಿ ಗ್ರಾಮೀಣ ಸೊಗಡಿನ ಅಲಂಕಾರಗಳನ್ನು ಅಮ್ಮನವರಿಗೆ ನಾವು ಸಮರ್ಪಣೆ ಮಾಡ್ತೀವಿ. ಮತ್ತು ಅದ್ರ ಜೊತೆಯಲ್ಲಿ ಈ ನಮ್ಮ ಅಮ್ಮನವರ ಕ್ಷೇತ್ರದಲ್ಲಿ ವಿಶೇಷ ಏನಂದರೆ ರಾಜಬೀದಿ ಉತ್ಸವ ಅಂತ ನಡೀತದೆ. ಅಮ್ಮನವರಿಗೆ 4 ಪ್ರಮುಖ ರಾಜಬೀದಿಗಳಿದೆ. ನಾನು ಹೇಳಿದ್ರೆ ಮೊದಲೇ ರಾಜರಿಗೂ ಇಲ್ಲಿಗೂ ಸಂಬಂಧ ಇದೆ, ಈ ಊರಿಗೂ ಸಂಬಂಧ ಇದೆ ಅಂತ. ಆ ರಾಜಬೀದಿ ಉತ್ಸವ ಅನ್ನುವಂಥದ್ದು ಕೂಡ ಅಮ್ಮನವರಿಗೆ ಬಹಳ ವಿಶೇಷವಾದಂಥ ಒಂದು ಸೇವೆ.
ಮತ್ತು ವಿಶೇಷವಾಗಿ ಇಲ್ಲಿ ದುರ್ಗಾದೀಪ ನಮಸ್ಕಾರವನ್ನು ಮಾಡಿದ್ರೆ ಅವರಿಗೆ ಅಮ್ಮನವರು ಅನುಗ್ರಹ ಮಾಡೋದ್ರಲ್ಲಿ ಎರಡು ಮಾತಿಲ್ಲ. ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವಂಥದ್ದಿರ್ಬೋದು, ಈ ಆಸಕ್ತಿ ಅವರಿಂದ ಬಂದಿರೋದು ಅಂತ ನಾನು ನಿಮ್ಮ ಹತ್ರ ಮಾತಾಡಿದ ಮೇಲೆ ಗೊತ್ತಾಯಿತು. ನಿಮ್ಗೆ ಹೆಂಗೆ ಆಸಕ್ತಿ ಬಂತು ಇಲ್ಲಿ ನಾನು ಪೂಜೆ ಮಾಡಬೇಕು? ನಮ್ಮ ತಂದೆಯವರು ಮತ್ತು ನಮ್ಮ ಚಿಕ್ಕಪ್ಪ ಅವರೆಲ್ಲ ಇಲ್ಲೆಲ್ಲ ಪೂಜೆ ಮಾಡೋರು. ಮತ್ತು ನಾನೇ ಒಂದು ಸ್ವಂತ ಉದ್ಯೋಗ ಮಾಡಬೇಕು ಅಥವಾ ಕೆಲವರಿಗೆ ಉದ್ಯೋಗ ಕೊಡಬೇಕು ಅಂತ ದೃಷ್ಟಿ ನಾನು ಕೆಲವೊಂದೆಲ್ಲ ಇಂಡಸ್ಟ್ರಿ ಎಲ್ಲ ಮಾಡಿದೆ. ಆ ಸಂದರ್ಭದಲ್ಲಿ ಈ ದೇವಿಯನ್ನು ನಾನು ಮರೆತುಬಿಟ್ಟೆ. ಇಲ್ಲಿ ಪೂಜೆಗೆ ಬರೋದು ಕಡಿಮೆ ಮಾಡಿಬಿಟ್ಟೆ. ಅಂಥ ಸಂದರ್ಭದಲ್ಲಿ ನಂಗೆ ತುಂಬ ದೇವಿಯಿಂದ ನನಗೆ ಅನಾನುಕೂಲತೆ, ಅಂದರೆ ನನ್ನೇ ನೆಗ್ಲಿಜೆನ್ಸಿ ಮಾಡಿದ್ಯಾ ಅನ್ನೋ ಮನೋಭಾವದಲ್ಲಿ ದೇವಿಯಿಂದ ನನಗೆ ತುಂಬ ತೊಂದರೆಗಳಾಯಿತು. ಅದಾದ ನಂತರದಲ್ಲಿ ನಾನು ಮಾಸ್ಟರ್ಸ್ ಓದಿದ್ರೂ ಪರವಾಗಿಲ್ಲ, ನಾನೊಂದು ಹುದ್ದೆಯಲ್ಲಿದ್ದರೂ ಪರವಾಗಿಲ್ಲ, ನಿನ್ನ ಸೇವೆ ಮಾಡ್ತೀನಿ ಅಂತ ನಾನು ಯಾವಾಗ ತಾಯಿ ಹತ್ರ ಸಂಕಲ್ಪ ಮಾಡಿದೆ, ಅದಾದ ಮೇಲೆ ಇನ್ನೂ ಹೆಚ್ಚಿನದಾಗಿ ದೇವಿ ನನಗೆ ಅನುಗ್ರಹ ಮಾಡಿದ್ದಾರೆ. ಮತ್ತು ಇಲ್ಲಿ ಬರುವಂಥ ಭಕ್ತರಿಗೂ ಕೂಡ ಒಳ್ಳೆ ಅನುಗ್ರಹವನ್ನು ಮಾಡ್ತಿದ್ದಾರೆ. ಅವರ ಇಚ್ಛೆ, ಆಕೆ ಇಚ್ಛೆ ಏನು ಅಂದರೆ ನೀವು ಆಕೆಯನ್ನು ಸೇವೆ ಮಾಡಬೇಕು, ಪೂಜಿಸಬೇಕು ಅನ್ನೋದು ಆಕೆ ಇಚ್ಛೆ ಆಗಿತ್ತು ಅನ್ಸುತ್ತೆ. ಅದಕ್ಕೆ ಬಹುಶಃ ಅವಳು ನಿಮಗೆ ಮನದಟ್ಟು ಮಾಡಿದ್ಲು ಅನ್ಸುತ್ತೆ ಅಲ್ವಾ? ಹೌದು. ಓಕೆ. ಈಗ ಇಲ್ಲಿ ಈ ಒಂದು ಮಂಟಪ ಕಾಣಿಸ್ತಿದೆ. ಹೌದು. ಈ ಮಂಟಪದ ವಿಶೇಷತೆ ಏನು? ಯಾಕೆಂದರೆ ಇದು ಬಹಳ ವರ್ಷದ ಹಿಂದೆ ಇರುವಂತಾನೆ ಮಂಟಪ ಅನಿಸುತ್ತೆ ಅಲ್ವಾ? ಇದ್ರ ಬಗ್ಗೆ ಹೇಳ್ಬೋದಾ ತಾವು? ಇದು ಚಿಕ್ಕನಾಯಕನಹಳ್ಳಿ ಊರಿನ ಉತ್ತರ ಬಾಗಿಲು ಅಂತ ಕರೀತಾರೆ. ಇದು ಶುಕ್ರವಾರ ಓಪನ್ ಆಗ್ತಿತ್ತು. ಯಾರೇ ಬರಬೇಕಾದ್ರೂ, ವ್ಯಾಪಾರಸ್ಥರಿರ್ಬೋದು, ರಾಜರಿರ್ಬೋದು, ಅಥವಾ ಯಾರೇ ಚಿಕ್ಕನಾಯಕನಹಳ್ಳಿಯನ್ನ ಪ್ರವೇಶ ಮಾಡ್ಬೇಕಂದ್ರೆ ಈ ಬಾಗಿಲ ಮುಖಾಂತರವಾಗಿ ಪ್ರವೇಶ ಮಾಡಬೇಕಿತ್ತು. ಅಂದ್ರೆ ಇನ್ ಜನರಲ್ ಇದೆಲ್ಲ ಒಂಥರ ಕೋಟೆ ತರ ಇದೆಲ್ಲ ಕೋಟೆ ತರ ಅಲ್ಲ, ಕೋಟೆಗೆ ಬಾಗಿಲು. ಶುಕ್ರವಾರ ಮಾತ್ರ ಇದು ಓಪನ್ ಆಗ್ತಿರೋದ್ರಿಂದ ಶುಕ್ರವಾರದ ಬಾಗಿಲು ಅಂತ ಕರೀತಾರೆ. ಮತ್ತೆ ಈ ಊರಿಗೆ ಮತ್ತೆ ಇನ್ನೂ ಎರಡು ಕೂಡ ಬಾಗಿಲಿದೆ. ಒಂದು ನೀರು ಬಾಗಿಲು ಅಂತ ಇದೆ, ಅಂದ್ರೆ ಕುಡಿಯೋ ನೀರು ತರಲಿಕ್ಕೆ ಹೋಗ್ಲಿಕ್ಕೆ ಊರಿನವರು ಸಿಹಿ ನೀರು ತರಲಿಕ್ಕೆ ಹೋಗ್ಲಿಕ್ಕೆ ಒಂದು ಸಿಹಿ ನೀರಿನ ಬಾಗಿಲು, ಅದನ್ನ ನೀರು ಬಾಗಿಲು ಅಂತ ಕರೀತಾರೆ. ಇಲ್ಲಿ ಹಳೆಯೂರು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಿದೆ, ಅಲ್ಲಿ ಅದರ ಹತ್ರ ಗ್ರಾಮದ ಯಲ್ಲಮ್ಮ ದೇವರು ಅಂತಿದೆ. ಆ ಎರಡು ಮಧ್ಯದಲ್ಲಿ ಆ ಒಂದು ನೀರು ಬಾಗಿಲನ್ನ ಕಾಣ್ತೀವಿ. ಈಗೆಲ್ಲ ನಶಿಸಿ ಹೋಗಿದೆ. ಈಗ ಚಿಕ್ಕನಾಯಕನಹಳ್ಳಿಯಲ್ಲಿ ಬಾಗಿಲು ಅಂತ ಯಾವ್ದಾದ್ರು ಉಳಿದಿದ್ರೆ ಇದು ಶುಕ್ರವಾರದ ಕೋಟೆ ಬಾಗಿಲು ಅಂತ ಕರೀತಾರೆ. ಇದೊಂದೇ ಉಳಿದಿರುವಂಥದ್ದು. ಜಾಗದ ವಿಚಾರನ ನೋಡಪ್ಪ, ಜಾಗದ ವಿಚಾರ ಮಾಡ್ಕೊಡ್ತೀಯಾ, ಅನುಕೂಲ ಮಾಡ್ಕೊಡ್ತೀಯ ನೀನು? ನೀವೇನೇ ಮಾಡ್ಬೋದು ಅಡ್ಡ ಆಗ್ತೀರಿ ಅಂತ ಹೇಳಿ. ಅಡ್ಡ ಆಗ್ತಿದ್ಯಾ? ತುಂಬ ಕಡೆ ಸುತ್ತಾಡಿದ್ದೀರಾ ಅಂತ. ನೀವು ಸುತ್ತಾಡೆ ಬರೀ ದಾರಿ ಹೋಗ್ತಿದ್ದೀರಾ ಅಂತ ಹೇಳುತ್ತೆ. ಎಲ್ಲೂ ಅನುಕೂಲ ಆಗಿಲ್ಲ. ನೋಡಪ್ಪ, ಈಗ ನಿನ್ನಿಂದ ಅನುಕೂಲ ಆಯ್ತು ಅಂದಾಗ ಅವರಿಗೆ ತೋರಿಸ್ಬೇಕು, ಆಯ್ತಾ? ನನಗೆ ಡಾಕ್ಯುಮೆಂಟ್ ಎಲ್ಲಾ ರೀತಿ ಕರೆಕ್ಟ್ ಇದೆ. ಎಲ್ಲ ಕರೆಕ್ಟ್ ಇದೆ. ನೀನು ಅವರಿಗೆ ಅನುಕೂಲ ಮಾಡ್ಕೊಡು. ನನಗಿರ್ಲಿ, ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಮಾಡ್ಕೊಡ್ತಾರೆ. ನೋಡಿ ಜವಾಬ್ದಾರಿ ನನಗಿರ್ಲಿ. ತಿರುಗಾಡೋ ಬಂದು ಸ್ವಾಮಿ ಸನ್ನಿಧಿ ಆಯ್ತು, ನಾನು ಮಾಡ್ಕೊಡ್ತೀನಿ. ಇದು ನಿಂಬೆಹಣ್ಣನ್ನ ಸ್ವಾಮಿ ಒಂದು ಕೊಡ್ತಾರೆ, ತಗೊಂಡೋಗಿ ನಿಮ್ಮ ಮನೆ ಕಟ್ಟಿರೋ ಜಾಗಕ್ಕೆ ಹಾಕಿ ಎಲ್ಲ ಅನುಕೂಲ ಮಾಡಿ. ಮನೆ ಹಾಕಿ ನಾನು ಅನುಕೂಲ ಮಾಡ್ಕೊಡ್ತೀನಿ ಹೇಳಿ, ಆಯ್ತಾ? ಮನೆ ಕಟ್ಟೋದಕ್ಕೆ ಏನು ಸಮಸ್ಯೆ ಇಲ್ಲ, ಅನುಕೂಲ ಮಾಡ್ಕೊಡ್ತೀನಿ ಹಾಗೆ. ಯಾರಿಗೆ
ಆರೋಗ್ಯ ಸಮಸ್ಯೆ ಅಂತ ಕೇಳಿ ನಮ್ಮ ಯಜಮಾನ್ರು ಅವ್ರು ಯಾರ್ದು ಆರೋಗ್ಯ ಸಮಸ್ಯೆ ಅಂತ ಹೇಳ್ತಿದ್ದಾರೆ. ಇದೆಯಾ? ಇದೆ ಅಂತ ಕಣಮ್ಮ. ಇಲ್ಲಿ ಕರ್ಕೊಂಬನ್ನಿ, ಅನುಕೂಲ ಮಾಡ್ಕೊಡ್ತೀನಿ ಅಂತ ಹೇಳಿ. ಆಯ್ತು ಕಣಪ್ಪ. ಈಗ ಪ್ರಸಾದ ಯಾರು ಕೊಡ್ತೀನಪ್ಪ? ಯಾರು ಇಲ್ಲಿಂದ ಪ್ರಸಾದ ಕೊಡ್ತಾರೆ, ಹಾಕಿ ಒಳ್ಳೇದಾಗುತ್ತೆ. ಆಯ್ತು. ಮಗಳ ವಿಚಾರನ ಅಂತ ಮೊದಲ ವಿಚಾರ ಹಾಂ. ಆರೋಗ್ಯ ಸಮಸ್ಯೆ ಆಗ್ತೈತೆ, ಇದೇನು ಅಂತ ಗೊತ್ತಾಗ್ತಿಲ್ಲ. ಯಾವಾಗ ನೋಡಪ್ಪ, ಯಾರೋ ಆಸ್ಪತ್ರೆ ಸಮಸ್ಯೆ ಯಾರಿದೆಯಾ? ಎಲ್ಲೋ ಏನೋ ಮಾಡಾಕಿರ್ತಾರಲ್ಲ, ದಾಟಿರೋದ್ರಿಂದ ಈ ಥರ ಸಮಸ್ಯೆ ಆಗಿದೆ. ಈಗ ಅದಕ್ಕೆ ಪರಿಹಾರ ಏನಪ್ಪ? ಪರಿಹಾರ ಏನು? ಪರಿಹಾರ ನೀನೇ ಕೊಡ್ಬೇಕು. ಮೂರು ಹುಣ್ಣಿಮೆ ಅಥವಾ ಮೂರು ಅಮಾವಾಸ್ಯೆಗೆ ತೀರ್ಥ ಸ್ನಾನ ಮಾಡ್ಕೊಳ್ಳಿ, ನಾನು ಅನುಕೂಲ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಆಯ್ತಾ? ಸಾಮಾನ್ಯವಾಗಿ ಕೆಲವ್ರ ಮನೆಯಲ್ಲಿ ಕೆಲವು ಪದ್ಧತಿ ಇರುತ್ತೆ. ಮನೆಯಲ್ಲಿ ಭೂತರಾಜರ ಫೋಟೋ ಹಾಕಿರ್ತಾರೆ. Okay. ಆದರೆ ಇಲ್ಲಿನ ವಿಶೇಷತೆ, ನಾನು ಬರ್ತಿದ್ದ ಹಾಗೆ ಧೂತರಾಜರು ಅಂತ ನೋಡಿದೆ. ಧೂತರಾಜ ಸ್ವಾಮಿ ಅಂತ. ಆಕೆಗೂ ಈ ದೇವಿಗೂ ಹೇಗೆ ಕನೆಕ್ಟಿವಿಟಿ? ಸಾಮಾನ್ಯವಾಗಿ ತುಮಕೂರು, ಹಾಸನ, ತಿಪಟೂರು ಭಾಗದಲ್ಲಿ ಎಲ್ಲೆಲ್ಲಿ ಶಕ್ತಿ ದೇವತೆಗಳ ಸಾನ್ನಿಧ್ಯ ಇರುತ್ತೆ, ಗ್ರಾಮ ದೇವತೆಗಳ ಸಾನ್ನಿಧ್ಯ ಇರುತ್ತೆ, ಅಲ್ಲೆಲ್ಲ ಕಾವಲು ದೈವ, ಕ್ಷೇತ್ರ ಪಾಲಕ ಅಂತ ಧೂತರಾಯ ಸ್ವಾಮಿಯ ಒಂದು ಇರುವಿಕೆಯನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಹೇಗೆ ಈ ಅಮ್ಮನವರು ಈ ಕ್ಷೇತ್ರ ಪಾಲಕರಾಗಿ ಈ ಭಾಗದಲ್ಲಿ ಹೇಗೆ ಶಕ್ತಿ ದೇವತೆಯಾಗಿ ನೆಲೆಸಿದ್ದಾಳೆ, ಅಲ್ಲಿಗೆ ಅಮ್ಮನವರ ಸೇವಕನಾಗಿ, ಭಂಟನಾಗಿ ಧೂತರಾಯ ಸ್ವಾಮಿಯನ್ನು ನಾವು ಕಾಣ್ತೀವಿ. ಕೆಲವೊಂದು ಕಡೆ ಧೂತರಾಯನ್ನ ಕೆಂಚರಾಯ ಅಂತ ಕರಿಬೋದು, ಭೂತರಾಯ ಅಂತ ಕರಿಬೋದು, ಮತ್ತು ಈಗ ಸೋಮದೇವರು ಅಂತ ಕರಿಬೋದು. ಆಯಾ ಪ್ರಾಂತ್ಯಕ್ಕೆ ಅನುಗುಣವಾಗಿ ಈಗ ಕರಾವಳಿ ಭಾಗದಲ್ಲೆಲ್ಲ ಪಂಜುರ್ಲಿ, ಗುಳಿಗ ದೈವ, ಹೀಗೆ ಹೇಗೆ ಕ್ಷೇತ್ರ ಪಾಲಕ ಅಂತ ಇರ್ತಾರೆ, ಹಾಗೆ ಅಮ್ಮನವರ ಕ್ಷೇತ್ರವನ್ನು ರಕ್ಷಣೆ ಮಾಡುವಂಥದ್ದು. ಮತ್ತು ಯಾರು ಕಷ್ಟ ಅಂತ ಬರ್ತಾರೆ ಭಕ್ತರು, ಅವರ ಕಷ್ಟಗಳಿಗೆ ಪರಿಹಾರವನ್ನು ಅಮ್ಮನ ಮುಖಾಂತರವಾಗಿ ತಿಳಿಸ್ಕೊಡುವಂಥದ್ದು. ಇನ್ಫಾರ್ಮರ್. ಹೌದು. ಹಾಗಾಗಿ ಅವರನ್ನು ಧೂತರಾಯ ಅಂತ ಕರೀತಾರೆ. ಇಲ್ಲಿ ಯಾರು ಧೂತರಾಯ ಸ್ವಾಮಿಯಲ್ಲಿ ಶ್ರದ್ಧೆ ಮತ್ತು ಭಕ್ತಿ, ಮತ್ತು ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ, ಅಮ್ಮ ಕ್ಷಮಿಸಿದ್ರು ಧೂತರಾಯ ಕ್ಷಮಿಸಲ್ಲ. ಹಾಗೆ ಕೆಲವೊಂದು ವಿಚಾರಗಳು ಇಲ್ಲಿ ನಡೆದಿರುವಂಥ ವಿಚಾರಗಳು ಕೂಡ ನಡೆಯುತ್ತೆ. ಅಮ್ಮನ್ ಬೇಕಾದ್ರೆ ಅಮ್ಮನ ಮಾತೃ ಹೃದಯ, ಮಕ್ಕಳು ತಪ್ಪು ಮಾಡಿದ್ರು ಕೂಡ ಅಮ್ಮನವರು ಕ್ಷಮಿಸುವಂಥದ್ದು ಅವಕಾಶ ಇರುತ್ತೆ. ಆದರೆ ಧೂತರಾಯ ಮಾತ್ರ ತುಂಬಾ ಸ್ಟ್ರಾಂಗ್ ಇರುತ್ತೆ. ಹೆಂಗೆ ಗೊತ್ತಾಗತ್ತೆ? ಇವಾಗ ಒಂದಿಷ್ಟು ಜನಗಳ ಹತ್ರ ಅವ್ರೇನೋ ಪ್ರಶ್ನೆ ಕೇಳ್ತಾ ಇದ್ದಾರೆ, ಆಗ ಧೂತರಾಜರು ಅದಕ್ಕೆ ಉತ್ತರ ಕೊಡ್ತಾ ಇದ್ರು. ಸೊ ಇವಾಗ ನೀವು ಹೇಳಿದ್ರಲ್ಲ, ಅದೇನಾದ್ರೂ ಅವ್ರು ಕ್ಷಮಿಸಲ್ಲ ಅಂತ, ಅದೇನಾದ್ರೂ ನಿಮ್ಗೆ ಅದು ಫೀಲ್ ಆಗುತ್ತೆ? ಖಂಡಿತ. ಯಾರು ಭಕ್ತರು ಈಗ ಧೂತರಾಯ ಸ್ವಾಮಿ ಅವರು ಏನೋ ಒಂದು ಅಭಿಷ್ಟೆಯನ್ನು ಕೇಳ್ಕೊಂಡು ಬರ್ತಾರೆ, ಆ ಅಭಿಷ್ಟೆ ನೆರವೇರಿದ ನಂತರದಲ್ಲಿ ಅವರ ಸೇವೆಯನ್ನು ಮಾಡೋದ್ರಲ್ಲಿ ಏನಾದರೂ ಹಿಂಜರಿಕೆ ಮಾಡಿದ್ರೆ, ಆ ಸೇವೆಯನ್ನು ಮಾಡೋಲ್ಲಿ ಅದನ್ನ ಮುಂದೂಡ್ಕೊಂಡು ಹೋದ್ರೆ ಅವರಿಗೆ ಅದು ಇಮಿಡಿಯೇಟ್ ಆಗಿ ಅವರ ಕಾರಣಿಕ ಅಲ್ಲಿ ಗೊತ್ತಾಗ್ತದೆ. ಅವರಿಗೆ ಧೂತರಾಯ ಅವರಿಗೆ ತೋರಿಸ್ತಾರೆ, ಅವರಿಗೆ ಸ್ವಪ್ನದಲ್ಲಿ ಹೋಗುವಂಥದ್ದು, ಬೇರೆ ರೂಪದಲ್ಲಿ ಅವ್ರಿಗೆ ಬಂದು ಗೋಚರ ಮಾಡುವಂಥದ್ದು, ಈ ರೀತಿ ಎಲ್ಲ ಧೂತರಾಯನೇ ಮಾಡ್ತಾರೆ. ನಂಗೆ ನೀವು ಹೇಳ್ತಾರೆ ನಂಗೆ ಜುಮ್ ಅಂತ ಇದೆ ಒಂಥರ. ಆಮೇಲೆ ಧೂತರಾಜ ಹತ್ರದ ಕೆಲವು ಆಯುಧಗಳು ನೋಡಿದೆ. ಆಮೇಲೆ ಕೆಂಪದು ಒಂದು ನೂಲು, ಅದು ಏನಕ್ಕೆ ಇಟ್ಟಿರೋದು ಮತ್ತು ಏನಂತ ಕರೀತಾರೆ ಅದನ್ನು? ಓಕೆ, ಅದು ಈ ಗ್ರಾಮೀಣ ಭಾಗದಲ್ಲಿ ಸಾಮಾನ್ಯವಾಗಿ ಈ ನಿಮಗೆ ಗೊತ್ತಿರ್ಬೋದು, ಈಗ ಗಾಳಿ ಅಥವಾ ದೆವ್ವ ಅಥವಾ ಈಗ ನೆಗೆಟಿವ್ ಎನರ್ಜಿ, ಈ ಮಾಟ ಮಂತ್ರ ತಂತ್ರ ಪ್ರಯೋಗಗಳು ಸಾಮಾನ್ಯವಾಗಿ ಆಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಆ ಏನು ನೀವು ಅಲ್ಲಿ ಕಾಣ್ತಾರಲ್ಲ, ಅದನ್ನ ಚಾಟಿ ಅಂತ ಕರೀತಾರೆ. ಆ ಚಾಟಿಯನ್ನು ಅವರಿಗೆ ಯಾರಿಗೆ ಆ ರೀತಿ ನೆಗೆಟಿವ್ ಋಣಾತ್ಮಕ ಅವ್ರಿಗೆ ಅಂಶಗಳಿರುತ್ತೆ, ಆ ಚಾಟಿಯಲ್ಲಿ ಧೂತರಾಯ ಸ್ವಾಮಿ ಮುಖಾಂತರ ಅವರಿಗೆ ನಿವಾರಿಸಿದ್ರೆ ಅದರ ನಿವಾರಣೆ ಆಗುವಂಥದ್ದು. ಮತ್ತು ಅಲ್ಲಿ ನೀವು ನೋಡಿದಂತಹ ನೂಲನ್ನು ಅವರ ರಕ್ಷಣೆಗೋಸ್ಕರ, ಅದು ನಾವು ನವರಾತ್ರಿಯ ಸಂದರ್ಭದಲ್ಲಿ ಇಲ್ಲಿ ಪ್ರತಿನಿತ್ಯ ದುರ್ಗಾ ಸಪ್ತಶತಿ ಚಂಡಿಕಾ ಪಾರಾಯಣ ಆಗ್ತದೆ. ಆ ಪಾರಾಯಣದಲ್ಲಿ ಅಭಿಮಂತ್ರಿಸಿಟ್ಟಿರುವಂತಹ ನೂಲನ್ನು ಆ ಭಕ್ತರಿಗೆ ರಕ್ಷಣೆಗೋಸ್ಕರ ಕೊಡುವಂಥ ಪದ್ಧತಿ ಈ ಕ್ಷೇತ್ರದಲ್ಲಿ ಇದೆ. ಈ ಧೂತರಾಯರು ಉತ್ತರಗಳನ್ನು ಕೊಡ್ತಾರೆ ಜನಕ್ಕೆ. ಏನೇ ಒಂದು ತೊಂದರೆಗಳಿದ್ರು ಅಥವಾ ಅವರ ಇಚ್ಛಾನುಸಾರ ಏನೋ ಕೇಳ್ಕೋಬೇಕು ಅಥವಾ ಅದಕ್ಕೊಂದು ಪರಿಹಾರ, ಅದನ್ನು ಈ ಧೂತರಾಯರು ಕೊಡ್ತಾರೆ. ಅದನ್ನು ತಾವೇ ಹೇಗೆ ಅದ್ರ ಪ್ರೊಸೀಜರ್ ಹೇಳ್ಬೋದಾ? ಹೇಗೆ ಧೂತರಾಯ ಸ್ವಾಮಿಯನ್ನು ಇಬ್ಬರು ಹಿಡ್ಕೊಳ್ಳುವಂಥ ಪದ್ಧತಿ.
ಅವರಿಗೆ ಪೂಜೆಯನ್ನು ಸಮರ್ಪಣೆ ಮಾಡಿದ್ಮೇಲೆ ಯಾರು ಭಕ್ತರು ತಮ್ಮ ಕಷ್ಟಗಳನ್ನು ಸ್ವಾಮಿ ಮುಂದೆ ಹೇಳ್ಕೋತಾರೆ ಅಥವಾ ಯಾರು ತಮ್ಮ ಅಭಿಷ್ಟಗಳನ್ನು ಕೇಳ್ಕೊಂಡು ಇಲ್ಲಿ ಬರ್ತಾರೆ ಅವರಿಗೆ ದೂತರಾಯ ಸಂಜ್ಞೆಗಳ ಮುಖಾಂತರ ಪರಿಹಾರವನ್ನು ಸೂಚಿಸ್ತಾರೆ. ಆ ಸಂಜ್ಞೆಗಳನ್ನು ನಾವು ಅರ್ಥ ಮಾಡಿಕೊಂಡು ಅವರಿಗೆ ವಿವರಣೆಯನ್ನು ಕೊಡ್ತೀವಿ. ಅಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಸ್ವಾಮಿಯಿಂದ ಅನುಕೂಲವನ್ನು ಪಡ್ಕೊಂಡಿದ್ದಾರೆ, ಸಾಕಷ್ಟು ತಮ್ಮ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದಾರೆ. ಅದು ಇದು ಪರ್ಟಿಕ್ಯುಲರ್ ಒಂದೇ ಸಮಸ್ಯೆ ಅಂತ ಇಲ್ಲಿ ಬರೋದಿಲ್ಲ, ತುಂಬ ನಾನಾ ರೀತಿಯ ವಿಚಿತ್ರವಾದ ಸಮಸ್ಯೆಗಳನ್ನ ಹೊತ್ಕೊಂಡ್ಬರ್ತಾರೆ. ಒಂದೇ ದಿನದಲ್ಲಿ ಅನುಕೂಲ ಆಗಿರೋರು ಇದ್ದಾರೆ, 2 ತಿಂಗಳಲ್ಲಿ ಅನುಕೂಲ ಆಗಿದ್ದಾರೆ. ಅವರ ಒಂದು ಭಕ್ತಿಯ ಮೇಲೆ ಅವರ ಪರಿಹಾರವನ್ನು ನಾವು ದೂತರಾಯ ಮುಖಾಂತರ ಕಾಣುವಂಥದ್ದು ನಾವು ಪದ್ಧತಿ ಇದೆ. ಜನ ಪ್ರಶ್ನೆ ಕೇಳ್ತಾರೆ, ದೂತರಾಯರು ನಿಮಗೆ ಹೇಳ್ತಾರೆ, ನೀವು ಹೇಳ್ತೀರಾ, ಆ ಥರನ ಇದು ಸಂಜ್ಞೆಗಳ ಮುಖಾಂತರ ಆ ಸನ್ನೆಗಳನ್ನು ಮತ್ತೆ ನಾವು ಕೇಳ್ತೀವಿ. ಇದನ್ನ ನೀವು ಹೇಳ್ತಾ ಇದ್ದೀರಾ ಅಂತ ನಾವು ಕೇಳಿದಾಗ ಹೌದು ಅಂದ್ರೆ ಹೌದು ಅಂತಾರೆ, ಇಲ್ಲ ಅಂದ್ರೆ ಇದಲ್ಲ ಅಂತ ಹೇಳ್ತಾರೆ. ಹಾಗೆ ನಿಮಗೆ ಅಷ್ಟು ಹತ್ರದಲ್ಲಿ ನಾವು ಅದನ್ನು ಕಲಿಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಓಕೆ. ಬಟ್ ಇದು ಮಾಡಬೇಕಾದ್ರೆ ನಿಮ್ಗೆ ಏನಾದರೂ ನಿಯಮಗಳ ಪಾಲನೆ ಮಾಡಬೇಕಾ? ನಿಯಮಗಳಂದ್ರೆ ಅದು ಪರ್ಟಿಕ್ಯುಲರ್ ಆಗಿ ಎಲ್ಲರೂ ಕೂಡ ಯಾರು ಕೇಳಲಿಕ್ಕೆ ಬರ್ತಾರೆ ಅವರು ಶುಚಿರ್ಭೂತರಾಗಿ ಬಂದು ಸ್ವಾಮಿಯಲ್ಲಿ ಭಕ್ತಿಯಿಂದ ಅವರು ಪ್ರಾರ್ಥನೆ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ಬೇರೆ ಅದಕ್ಕೆ ಪರ್ಟಿಕ್ಯುಲರ್ ನಿಯಮಗಳಂತ ಇಲ್ಲ. ಈಗ ನಾವು ಕೆಲವು ಕಡೆ ಇವಾಗ ನೀವು ಆಗಲೇ ಹೇಳಿದಾಗೆ ಬೇರೆ ಬೇರೆ ಕಡೆ ಈಗ ನಾವು ದೈವಗಳು ಎಲ್ಲ ಎಷ್ಟೋ ಕಡೆ ಅದನ್ನ ಸಂಪ್ರದಾಯದಲ್ಲಿರುತ್ತೆ. ಸೊ ಅದು ಅವ್ರ ಮೇಲೆ ಬರಬೇಕು ದೇವರು ಬಂದಾಗ ಅಂತ ಅವ್ರಿಗೇನೋ ಒಂದು ಅವರೆಲ್ಲೂ ಕಾಣಿಸ್ಕೊಳ್ಳಲ್ಲ, ಆ ಥರದ್ದೆಲ್ಲ ನಾವು ಕೇಳಿದ್ದೀವಿ. ಆದರೆ ಇಲ್ಲಿ ನಾವು ನೀವು ಎಲ್ಲರ ಜೊತೆ ಬೆರಿತೀರಾ, ಆತ ಏನು ಆ ಥರ ರೆಸ್ಟ್ರಿಕ್ಷನ್ಸ್ ಹಾಕಲ್ವಾ ನಿಮಗೆ? ಇಲ್ಲ, ಆ ಥರ ರಿಸ್ಟ್ರಿಕ್ಷನ್ ಇಲ್ಲ, ಆ ಥರ ಬೇರೆ ಯಾವುದೇ ರಿಸ್ಟ್ರಿಕ್ಷನ್ ನಮ್ಮಲ್ಲಿಲ್ಲ. ಬಟ್ ಹೀ ಈಸ್ ಲೈಕ್ ವೆಲ್ಕಮಿಂಗ್. ಬಟ್ ಎಲ್ಲರಿಗೂ ಒಂದು ಪರಿಹಾರ ಕೊಡ್ತಾರೆ, ಎಲ್ಲರಿಗೂ ಪರಿಹಾರ ಇರ್ತದೆ. ಆ ಕೇಳುವಂಥ ಸಂದರ್ಭದಲ್ಲಿ ಆ ಒಂದು ವಿಗ್ರಹದಲ್ಲಿ ವಿಶೇಷ ಶಕ್ತಿ ಚೈತನ್ಯ ಬರ್ತದೆ. ಅಂದ್ರೆ ಪ್ರತಿನಿತ್ಯದಲ್ಲಿ ಯಾವಾಗ ಬೇಕಾದ್ರೂ ಬರ್ಬೋದು ಆ ಥರ. ಅಲ್ಲಿ ಏನಪ್ಪ ಕೆಲವೊಂದು ಸಂದರ್ಭದಲ್ಲಿ ದೂತರಾಯಿಂದ ಅಮ್ಮನವರಿಂದ ಅನುಕೂಲ ಪಡ್ಕೊಂಡಂಥವ್ರು ಈಗ ಉದಾಹರಣೆಗೆ ಮನೆ ಕಟ್ಟಬೇಕು ಅಂತ ಬಂದಿರ್ತಾರೆ. ಅವ್ರು ಮನೆ ಕಟ್ಟೋದು ಅಡ್ಡಿ ಆಗ್ತಾ ಇರುತ್ತೆ, ಕೆಲವು ದೂತರಾಯನ ಅನುಗ್ರಹದಿಂದ ಅದು ಆಗ್ಬಿಡುತ್ತೆ. ಅವ್ರು ಏನು ಮಾಡ್ತಾರೆ, ದೂತರಾಯ ಸ್ವಾಮಿಯನ್ನ ಅಮ್ಮನವ್ರನ್ನ ಅವ್ರ ಮನೆಗಳಿಗೆ ಕರ್ಕೊಂಡೋಗಿ ಪೂಜೆ ಸಲ್ಲಿಸೋ ಪದ್ಧತಿ ಇದೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ದೂತರಾಯ ಮನೆಗಳಿಗೆ ಹೋಗುವಂಥ ಪದ್ಧತಿ ಕೂಡ ಇದೆ. ಅಂಥ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ದೂತರಾಯ ಇರೋದಿಲ್ಲ, ಅದನ್ನ ದೇವಾಲಯದ ಕಚೇರಿಗೆ ತಿಳ್ಕೊಂಡು ಬರಬೇಕಾಗ್ತದೆ. ಸೊ ಇವಾಗ ನಮ್ಮ ಇಚ್ಛಾನುಸಾರ ಎಲ್ಲವನ್ನು ಪರಿಹಾರ ಆದರೆ ಅಮ್ಮನ ಸಮೇತ ದೂತರಾಯರು ಮನೆಗೆ ಬರ್ತಾರೆ, ಅಲ್ಲಿ ವಿಶೇಷವಾದ ಪೂಜೆ ಮಾಡಿಸ್ತೀರಾ? ಓ ನೈಸ್. ಅಂದ್ರೆ ಆತನಿಗೆ ಏನಾದರೂ ವಿಶೇಷವಾದಂಥ ಉತ್ಸವಗಳಿವೆಯಾ? ಖಂಡಿತ ಇದೆ. ಉತ್ಸವ ಅಂದ್ರೆ ದೂತರಾಯ ಅಂದ್ರೆ ಉತ್ಸವ. ವಿಶೇಷವಾಗಿ ನಮ್ಮ ಭಾಗದಂತಹ ಹರೆವಾದ್ಯ ಅಂತ ಕರಿತೀವಿ. ಹರೆವಾದ್ಯದಲ್ಲಿ ಸ್ವಾಮಿಯನ್ನ ವೈಭವಯುತವಾಗಿ ಮಣೇವು ಅಂತ ಕರಿತೀವಿ. ಮಣೇವು ಅಂದ್ರೆ ಈ ಹಲಸಿನ ಹಣ್ಣು ಮತ್ತೆ ಬಾಳೆಹಣ್ಣು, ತೆಂಗಿನಕಾಯಿ, ಬೆಲ್ಲ ಎಲ್ಲ ಹಾಕಿ ಮತ್ತೆ ಕಡಲೆಪುರಿ, ನಿಮಗೆಲ್ಲ ಗೊತ್ತಿರುತ್ತೆ. ಆ ಕಡಲೆಪುರಿ ಅಂದರೆ ಬಹಳ ವಿಶೇಷ ದೂತರಾಯನಿಗೆ. ಅದೆಲ್ಲ ಕೂಡ ನೈವೇದ್ಯವನ್ನು ಅರ್ಪಣೆ ಮಾಡಿ ಆ ಚಾಟಿಯಿಂದ ಅದಕ್ಕೆ ಬೇಕಾದಂಥ ಜನ ಇರ್ತಾರೆ, ಆ ಚಾಟಿಯಿಂದ ಹೊಡ್ಕೊಳ್ಳುವಂಥದ್ದು, ಇದೆಲ್ಲ ಪದ್ಧತಿ ಗ್ರಾಮೀಣ ಭಾಗದಲ್ಲಿ ಇದೆ. ಅದು ಅಲ್ಲಿನ ವಿಶೇಷತೆ. ದೂತರಾಯನಿಗೆ ವಿಶೇಷ ಅಂದರೆ ಮಣೇವು ಮತ್ತು ಎಡೆ ಸೇವೆ. ಓಕೆ. ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಮತ್ತೊಂದು ವಿಷಯ ಹೇಳಿದ್ರಿ, ಮುಂಚೆ ಇದು ದುರ್ಗೆ ಆಗಿ ಅದನ್ನು ಪೂಜೆ ಮಾಡ್ತಿದ್ರು ಅಂತ. ಸೊ ದುರ್ಗೆ ಅಂತಂದರೆ ಅವಾಗ ಈ ಬಲಿ ಕೊಡುವಂಥ ಪದ್ಧತಿಗಳು ಇತ್ತು ಅಂತ. ಅದು ಆಕೆಗೆ ಇಷ್ಟ ಆಗಲಿಲ್ವಾ, ಅಥವಾ ಈ ಸ್ವರೂಪದಲ್ಲಿ ಬಂದು ನೆಲೆಸೋದಕ್ಕೆ ಆಕೆ ಅದನ್ನು ಕಂಟಿನ್ಯೂ ಮಾಡಬೇಡಿ ಅಂತ ಹೇಳಿದ್ದ, ಹೇಗೆ? ಓಕೆ, ಮೊದಲು ಪೂರ್ವಿಕವಾಗಿ ಇಲ್ಲಿ ಬಲಿ ಸೇವೆಗಳೆಲ್ಲ ನಡೀತಾ ಇತ್ತು. ತದನಂತರದಲ್ಲಿ ನಾವು ಯಾವಾಗ ಲಕ್ಷ್ಮಿಯ ಸ್ವರೂಪದಲ್ಲಿ ದೇವಿಯನ್ನು ಆರಾಧನೆ ಮಾಡಿದ್ವಿ, ಆ ಸಂದರ್ಭದಲ್ಲಿ ಆ ಬಲಿ ಸೇವೆಯನ್ನು ಕೂಡ ನಿಲ್ಲಿಸಿದ್ದೀವಿ. ಅದರ ಪ್ರತೀಕವಾಗಿ ಏನು ನಾವು ದೂತರಾಯ ಸ್ವಾಮಿಯಲ್ಲಿ ಯಾವುದೇ ರೀತಿಯ ಬಲಿ ಸೇವೆ, ಎಡೆ ಸೇವೆಯನ್ನು ದೂತರಾಯ ಸ್ವಾಮಿ ರೂಪಕ್ಕೆ ನಾವು ಸಮರ್ಪಣೆಯನ್ನು ಮಾಡ್ತೇವೆ. ಇಲ್ಲಿ ಈ ಆಭರಣದಲ್ಲಿ ಯಾವುದೇ ಬಲಿ ಸೇವೆ ಇರೋದಿಲ್ಲ. ಮತ್ತೆ ಈ ದೇವಸ್ಥಾನ ಬೆಳಗ್ಗೆ ಎಷ್ಟೊತ್ತಿಗೆ ತೆರೆಯುತ್ತೆ ಮತ್ತು ಸಂಜೆ ಇದರ ಪೂಜಾ ಟೈಮಿಂಗ್ಸ್ ಏನು? ಓಕೆ, ಬೆಳಗ್ಗೆ ಮಧ್ಯಾಹ್ನ 12 ಗಂಟೆವರೆಗೂ ದೇವಸ್ಥಾನ ಓಪನ್ ಇರ್ತದೆ ಭಕ್ತಾದಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ. ಮತ್ತು ಸಂಜೆ 5 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಇರ್ತದೆ. ವಿಶೇಷವಾದ ದಿನಗಳಲ್ಲಿ ಅಂದರೆ ಇವಾಗ ಯಾವುದೋ ಒಂದು ಅಮಾವಾಸ್ಯೆ, ಹುಣ್ಣಿಮೆ ಮತ್ತೆ ಶುಕ್ರವಾರ, ಆ ದಿನಗಳಲ್ಲೂ ಅದೇ ಟೈಮಿಂಗ್ಸ್? ಇಲ್ಲ, ಅದು ಸ್ವಲ್ಪ ಜಾಸ್ತಿ ಇರ್ತದೆ. ಅವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ದರ್ಶನಕ್ಕೆ ಅವಕಾಶ ಇರ್ತದೆ. ಇಲ್ಲಿ ಒಂದು ಆಂಜನೇಯನ ಮೂರ್ತಿಯನ್ನು ನೋಡ್ತಾ ಇದ್ದೀವಿ. ಇದನ್ನ ಇಲ್ಲಿ ಓಪನಿಂಗ್ ಸೆರೆಮನಿ ಅಂತ ನಾವು ಕರಿಬೋದು. ಸೊ ಮಾಡಿದ್ದು ನಮ್ಮ ಮಾಜಿ ಪ್ರಧಾನಿಗಳು, ಅವ್ರ ಬಗ್ಗೆ ಹೇಳ್ತೀರಾ? ಓಕೆ,
ಈಗ ಪ್ರಧಾನಮಂತ್ರಿಗಳ ಬಗ್ಗೆ ಹೇಳೋದಕ್ಕಿಂತ ಮುಂಚಿತವಾಗಿ ನಾವು ಒಬ್ಬರನ್ನ ಈ ಕ್ಷಣದಲ್ಲಿ ನಾವು ನೆನೆಸ್ಕೋಬೇಕು. ಯಾರಪ್ಪ ಅಂದರೆ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯ ತವ ಕಿಮ್ಮದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧ್ಯ ಪ್ರಭು. ಇಲ್ಲಿಂದ 60 ಕಿಲೋಮೀಟರ್ ದೂರದಲ್ಲಿ ಒಬ್ಬರು ಅವಧೂತರು ಅಂತ ಇದ್ದರು. ಅವರ ಹೆಸರು ಲೋಕವಿಖ್ಯಾತಿ ಆಗಿತ್ತು. ಬೆಳಕಿನ ಊರು ಬೆಲಗೂರು ಅಂತ ನೀವೆಲ್ಲ ಕೇಳಿರ್ತೀರಿ. ಆ ಬೆಲಗೂರಿನ ವೀರ ಪ್ರತಾಪ ಬಿಂದು ಮಾಧವ ಶರ್ಮ ಸ್ವಾಮಿಗಳು ನಮಗೆ ಆ ಹನುಮದೇವರನ್ನ ಪ್ರದಾನಿಸಿದ್ರು. ಅದರ ಪ್ರತಿಷ್ಠಾಪನೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಈ ಪುಟಾಣಿ ಕ್ಷೇತ್ರಕ್ಕೆ ಆಗಮಿಸಿದ್ದು ಒಂದು ಇತಿಹಾಸದಲ್ಲಿ ದಾಖಲೆ ಆಗಿರುವಂಥದ್ದು. ವಂಡರ್ಫುಲ್. ಎಲ್ಲರ ಅಂದರೆ ಹಿರಿಯರ ಆಶೀರ್ವಾದ ಬಹುಶಃ ಈಕೆಯ ಸಂಕಲ್ಪ ಅನ್ಸುತ್ತೆ. ಅವರೆಲ್ಲರೂ ಬಂದು ಈಕೆ ದರ್ಶನನೂ ತಗೋಬೇಕು, ಮತ್ತು ನಿಮಗೂ ಅದೊಂದು ಶ್ರೇಯಸ್ಸು, ದೊಡ್ಡವರ ಆಶೀರ್ವಾದ ಅನ್ನೋದು ಇವರ ಇಚ್ಛೆ ಅನಿಸುತ್ತೆ ಅದು ಅಲ್ವಾ? ಆಮೇಲೆ ಇಲ್ಲಿ ಹತ್ತಿರದಲ್ಲೇ ಒಂದು ನಾವು ಈಗ ದೇವಿ ದರ್ಶನಕ್ಕೆ ಬಂದಾಗ ಒಂದು ಸಣ್ಣ ಟೂರಿಸ್ಟ್ ಸ್ಪಾಟು ಇದೆ ಇಲ್ಲಿ, ಮದಲಿಂಗನ ಕಣಿವೆ ಅಂತ. ಅದ್ರ ಬಗ್ಗೆ ಹೇಳಿ ಪ್ಲೀಸ್. ಯಾದೇವಿ ಸರ್ವಭೂತೇಶು ಪ್ರಕೃತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ. ನೀವೆಲ್ಲ ಚಿಕ್ಕನಾಯಕನಹಳ್ಳಿಯಲ್ಲಿ ಅಮ್ಮನವರ ದರ್ಶನಕ್ಕೆ ಬಂದಂಥ ಸಂದರ್ಭದಲ್ಲಿ ಅಮ್ಮನವರ ಕ್ಷೇತ್ರದಿಂದ 5 ಕಿಲೋಮೀಟರ್ ದೂರದಲ್ಲಿ ಹೋದರೆ ಒಂದು ವಿಶೇಷವಾದಂತಹ ಮದಲಿಂಗನ ಕಣಿವೆ ಅಂತ ಬರುತ್ತೆ. ಏನು ನಾವು ಚಿಕ್ಕಮಗಳೂರು, ಹಾಸನ ಈ ಭಾಗದಲ್ಲಿ ಏನು ಬೆಟ್ಟ ಗುಡ್ಡಗಳು ನೋಡ್ತೀವಿ, ಅಷ್ಟಕ್ಕಿಂತ ಇನ್ನೂ ರುದ್ರ ರಮಣೀಯವಾದಂತಹ ಮದಲಿಂಗನ ಕಣಿವೆಯನ್ನು ನಾವು ಕಾಣ್ತೀವಿ ಇಲ್ಲಿ. ಅದನ್ನು ಕೂಡ ಚಾರಣ ಮಾಡ್ಬೋದು, ಅಲ್ಲೋಗಿ ಒಂದು ದಿನ ಸ್ಪೆಂಡ್ ಮಾಡ್ಕೊಂಬರ್ಬೋದು. ಅದು ನಮ್ಮ ಚಿಕ್ಕನಾಯಕನಹಳ್ಳಿಯ ಹೆಮ್ಮೆ. ಮತ್ತು ಕೊನೆಯದಾಗಿ ಇಲ್ಲಿಗೆ ಬೆಂಗಳೂರಿಂದ ಅಥವಾ ಎಲ್ಲೇ ಒಂದು ಮೇಜರ್ ಸಿಟಿಯಿಂದ ಬರಬೇಕು. ಈಗ ನಾವು ಬೆಂಗಳೂರಿಂದ ಬಂದಿರೋದು, ಸೊ ಹೇಗೆ ಬರಬೇಕು, ಕರೆಕ್ಟಾದ ರೂಟ್ ಯಾವುದು? ಬೆಂಗಳೂರಿಂದ ಬರುವಂತಹ ಭಕ್ತಾದಿಗಳಿಗೆ ಬೆಂಗಳೂರು ಮೆಜೆಸ್ಟಿಕ್ಕು ಮೂಲ ಬಸ್ ಸ್ಟಾಪ್ ಆಗಿರ್ತದೆ. ಆ ಮೆಜೆಸ್ಟಿಕ್ಕಿಂದ ಹೊಸದುರ್ಗ ಬಸ್ ಅಂತ ಬರುತ್ತೆ. ಆ ಹೊಸದುರ್ಗ ಬಸ್ಸಲ್ಲಿ ಬಂದು ಚಿಕ್ಕನಾಯಕನಹಳ್ಳಿ ಸ್ಟಾಪಲ್ಲಿ ಇಳಿದ್ರೆ ಇಲ್ಲಿಗೆ ಬರುವಂಥದ್ದು ಒಂದು ಪದ್ಧತಿ. ಮತ್ತು ಇನ್ನು ಶಿವಮೊಗ್ಗದಲ್ಲಿಂದ ಬರೋದಾದರೆ KB ಕ್ರಾಸ್ ಅಂತ ಬರುತ್ತೆ, KB ಕ್ರಾಸಿಂದ ಕೂಡ ಬರ್ಬೋದು. ಮತ್ತು ಟ್ರೈನಲ್ಲಿ ಬರೋದಾದರೆ ಹತ್ತಿರವಾದ ರೈಲ್ವೆ ಸ್ಟೇಷನ್ನು ತಿಪಟೂರು ಮತ್ತು ಬಾಣಸಂದ್ರ, ಈ 2 ಸ್ಟಾಪಿಂದನೂ ಕೂಡ ಬರುವಂಥದ್ದು. ಸೊ ತಿಪ್ಟೂರಿಂದ ಎಷ್ಟು ದೂರ ಇದೆ ದೇವಸ್ಥಾನ? 22 ಕಿಲೋಮೀಟರ್. 22 ಕಿಲೋಮೀಟರ್ ತಿಪ್ಟೂರಿಂದ. ಇಷ್ಟೊತ್ತು ಬಹಳ ತಾಳ್ಮೆಯಿಂದ ಸಂಯಮದಿಂದ ಇಷ್ಟು ಡೀಟೇಲ್ ಆಗಿ ಅಮ್ಮನವರು ಹಾಗೂ ಧೂತರಾಯರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ. ನಮಸ್ಕಾರ. ಧನ್ಯವಾದ. ಥ್ಯಾಂಕ್ ಯು. ಅಮ್ಮನವರು ಸುಮಾರು 100 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಶ್ರೀ ಕ್ಷೇತ್ರ, ಮಹಾಲಕ್ಷ್ಮಿ ಮದ್ದರಲಕ್ಕಮ್ಮ ದೇವಿಯರ ದೇವಸ್ಥಾನ. ಇಲ್ಲಿಗೆ ಬೇಡಿ ಬಂದ ಭಕ್ತರ ಇಷ್ಟಾರ್ಥ ಸಿದ್ಧಿಸುವಂತಹ ಶ್ರೀ ಕ್ಷೇತ್ರ. ಇಲ್ಲಿ ಧೂತರಾಯ ಸ್ವಾಮಿ ಮತ್ತು ಮಹಾಲಕ್ಷ್ಮಿ ಮದ್ದರಲಕ್ಕಮ್ಮ ದೇವಿಯವರು ಭಕ್ತರ ಇಷ್ಟಾರ್ಥಗಳನ್ನು ಸಿದ್ಧಿಸ್ತಕ್ಕಂಥ ಒಂದು ಸುಕ್ಷೇತ್ರವಾಗಿದೆ. ಈ ಕ್ಷೇತ್ರದಲ್ಲಿ ದೇವಾಲಯ ಶಿಥಿಲವಾಗಿರೋ ಹಿನ್ನೆಲೆಯಲ್ಲಿ ದೇವಾಲಯ ನವೀಕರಣ ಮಾಡಬೇಕು ಅಂತೇಳಿ ನಮ್ಮ ದೇವಾಲಯ ಸಮಿತಿ ಹಾಗೆಯೇ ನಮ್ಮ ಜೀರ್ಣೋದ್ಧಾರ ಸಮಿತಿ ನಿರ್ಧಾರವನ್ನು ಮಾಡಿ ಈಗ ಅಮ್ಮನವರ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಈಗ ಸಿದ್ಧರಾಗ್ತಾ ಇದ್ದೇವೆ. ಹಾಗಾಗಿ ಸದ್ಭಕ್ತರ ಸಹಕಾರ ಕೂಡ ಅತ್ಯಂತ ಅಗತ್ಯವಾಗಿದೆ. ತಾವೆಲ್ಲರೂ ಕೂಡ ಈ ಒಂದು ದೇವಾಲಯವನ್ನು ನೂತನ ರೀತಿಯಲ್ಲಿ ದೇವರ ನಿರ್ಮಾಣ ಮಾಡಬೇಕು ಅಂತೇಳಿ ಎಲ್ಲ ಭಕ್ತರು ಭಕ್ತ ಮಂಡಳಿ ನಿರ್ಧಾರ ಮಾಡೋದ್ರಿಂದ ಭಕ್ತರೆಲ್ಲರ ಅಪೇಕ್ಷೆ ಮೇರೆಗೆ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಈ ದೇವಾಲಯಕ್ಕೆ ಸಹಕಾರ ಮಾಡಬೇಕು. ತಮ್ಮ ತನು ಮನ ಧನದ ರೀತಿಯಲ್ಲಿ ಈ ಒಂದು ದೇವಾಲಯ ನಿರ್ಮಾಣ ಮಾಡಲಿಕ್ಕೆ ಸಹಕಾರ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ತಮ್ಮಲ್ಲಿ ಮನವಿಯನ್ನು ಮಾಡ್ತೇವೆ. ಈ ತಾಯಿಯ ಒಂದು ಏನು ಇತಿಹಾಸ ತಮಗೆಲ್ಲ ಗೊತ್ತಿರೋ ಹಾಗೆ 100 ವರ್ಷಗಳ ಇತಿಹಾಸ ಇದೆ. ಪಾಳೆಗಾರ ಕಾಲದಿಂದಲೂ ಕೂಡ ಬಂದಿರತಕ್ಕಂಥ ಅಮ್ಮನವರು ಇವತ್ತು ಈ ಒಂದು ಕಲಿಯುಗದಲ್ಲಿ ಕೂಡ ತಾಯಿ ಎಲ್ಲರ ಭಕ್ತರ ಇಷ್ಟಾರ್ಥಗಳನ್ನು ಸಿದ್ಧಿಸ್ತಕ್ಕಂಥ ಮಹಾತಾಯಿಯಾಗಿದ್ದಾರೆ. ಈಗ ದೇವಿಯ ಬೇಡ್ಕೊಂಡು ಬಂದಂಥ ಎಲ್ಲ ಭಕ್ತರು ಕೂಡ ದೇವಿಯಲ್ಲಿ ಕೃಪೆ ಪಾತ್ರರಾಗಿ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಡ್ತಾ ಇದ್ದಾರೆ. ಇಂತಹ ತಾಯಿಯ ಒಂದು ವಿನೂತನ ದೇವಾಲಯವನ್ನು ನಾವು ಮಾಡಬೇಕು ಅಂತೇಳಿ ನಾವೆಲ್ಲ ನಿರ್ಧಾರ ಮಾಡಿದ್ದೇವೆ. ತಾವೆಲ್ಲರೂ ಕೂಡ ಒಂದು ಸಹಕಾರ ಮಾಡಬೇಕು. ಈ ದೇವಸ್ಥಾನವನ್ನು ಯಶಸ್ವಿಯಾಗಿ ಕಟ್ಟಲಿಕ್ಕೆ ತಮ್ಮ ಸಹಕಾರ ಬೇಕು ಅಂತೇಳಿ ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊತೇನೆ. ತಾವೆಲ್ಲರೂ ಕೂಡ ತಿಪ್ಟೂರಿಗೆ ಹೋಗೋಕ್ಕೂ ಮುಂಚೆ ಚಿಕ್ಕನಾಯಕನಹಳ್ಳಿ ಇಲ್ಲಿಗೆ ಡಿವಿಯೇಷನ್ ತಗೊಳ್ಳಿ, ಈ ದೇವಿಯ ದರ್ಶನವನ್ನು ತಪ್ಪದೇ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಕನ್ನಡದ ಹುಡುಗಿ ನಮಿತಾ ರಾವ್ ಹಾಗೂ ತೆರೆ ಹಿಂದೆ ವಿಕ್ರಮ್ ಸೋರಿ ಇಬ್ಬರು ಕೂಡ ಸೈನಿಂಗ್ ಆಫ್. ಆ್ಯಂಡ್ ನಮ್ಮ ನವನಿರ್ಮಿತಿ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರ.